ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಾವು ಅಳಿಲುಗಳ ಬಗ್ಗೆ ಕನಸು ಕಾಣುವುದು ಅಂದ್ರೆ ಅದರ ಅರ್ಥ ಏನು ಅಂತ ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಅಳಿಲಿನ ಕನಸು ಕಾಣುವುದು ಒಳ್ಳೆಯ ಶಕುನ. ಅಳಿಲಿನ ಕನಸು ಸಾಮಾನ್ಯವಾಗಿ ಸಂಪನ್ಮೂಲ, ಹೊಂದಿಕೊಳ್ಳುವಿಕೆ ಮತ್ತು ತಮಾಷೆಯ ಮನೋಭಾವವನ್ನ ಸೂಚಿಸುತ್ತೆ. ಅಳಿಲುಗಳು ಚಳಿಗಾಲಕ್ಕಾಗಿ ಆಹಾರವನ್ನು ಸಂಗ್ರಹಿಸುವ ಮತ್ತು ಸಂಗ್ರಹಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದು, ಯೋಜನೆ, ದೂರದೃಷ್ಟಿ ಮತ್ತು ಸಿದ್ಧತೆಯನ್ನ ಇದು ಸಂಕೇತಿಸುತ್ತೆ. ವಿವಿಧ ಪರಿಸರಗಳಲ್ಲಿ ಅಭಿವೃದ್ಧಿ ಹೊಂದುವ ಅಳಿಲಿನ ಸಾಮರ್ಥ್ಯವು ನಿಮ್ಮ ಸ್ವಂತ ಹೊಂದಿಕೊಳ್ಳುವಿಕೆ ಮತ್ತು ಸಮಸ್ಯೆಯನ್ನ ಪರಿಹರಿಸುವ ಕೌಶಲ್ಯವನ್ನ ಪ್ರತಿನಿಧಿಸುತ್ತೆ. ಅಳಿಲುಗಳು ತಮ್ಮ ತಮಾಷೆಯ ವರ್ತನೆಗೆ ಹೆಸರುವಾಸಿಯಾಗಿದೆ. ಅದರ ಕನಸುಗಳು ನಿಮ್ಮ ಜೀವನದಲ್ಲಿ ನೀವು ಹೆಚ್ಚು ಮೋಜು ಮತ್ತು ಸಂತೋಷವನ್ನ ಸೇರಿಕೊಳ್ಳಬೇಕು ಎಂದು ಸೂಚಿಸಬಹುದು. ಭವಿಷ್ಯಕ್ಕಾಗಿ ಆಹಾರವನ್ನ ಸಂಗ್ರಹಿಸುವ ಅಳಿಲಿನ ಅಭ್ಯಾಸವು ಮುಂದೆ ಯೋಜಿಸುವ ಮತ್ತು ಸವಾಲುಗಳಿಗೆ ಸಿದ್ಧರಾಗಿರುವ ಪ್ರಾಮುಖ್ಯತೆಯನ್ನ ಸಂಕೇತಿಸುತ್ತೆ. ಅಳಿಲುಗಳು ಹೆಚ್ಚಾಗಿ ಮರಗಳೊಂದಿಗೆ ಸಂಬಂಧವನ್ನ ಹೊಂದಿವೆ. ಇದು ಸ್ಥಿರತೆ ಮತ್ತು ನೆಲೆಯನ್ನ ಸಂಕೇತಿಸುತ್ತೆ. ಕೆಲವು ವ್ಯಾಖ್ಯಾನಗಳಲ್ಲಿ ಅಳಿಲುಗಳು ಹಣ ಅಥವಾ ಆರ್ಥಿಕ ಸ್ಥಿರತೆಯನ್ನ ಕೂಡ ಪ್ರತಿನಿಧಿಸಬಹುದು. ಸ್ನೇಹಪರ ಅಳಿಲು ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನ ಸೂಚಿಸುತ್ತೆ. ಭಯಭೀತ ಅಥವಾ ಆಕ್ರಮಣಕಾರಿ ಅಳಿಲು ಭಯ ಅಥವಾ ಆತಂಕದ ಭಾವನೆಯನ್ನ ಸೂಚಿಸಬಹುದು. ಬೀಜಗಳನ್ನ ಸಂಗ್ರಹಿಸುವ ಅಳಿಲು ಆರ್ಥಿಕ ಲಾಭ ಅಥವಾ ಯಶಸ್ಸನ್ನ ಸಂಕೇತಿಸುತ್ತಾ ಇರಬಹುದು. ಹಾಗಾದ್ರೆ ಬನ್ನಿ, ಅಳಿಲನ್ನ ಕನಸಲ್ಲಿ ನೋಡುವುದು ಅಂದ್ರೆ ಅದು ಯಾವೆಲ್ಲ ಅರ್ಥವನ್ನ ನೀಡುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ. ಒಂದು, ಸಂಪನ್ಮೂಲ ಮತ್ತು ಸಿದ್ಧತೆ. ಅಳಿಲುಗಳು ಭವಿಷ್ಯಕ್ಕಾಗಿ ಆಹಾರವನ್ನ ಸಂಗ್ರಹಿಸಲು ಮತ್ತು ಸಂಗ್ರಹಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿ ಆಗಿರುತ್ತೆ. ಅಳಿಲಿನ ಕನಸು ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ಮಾಡಲು ತಯಾರಿಯನ್ನ ನಡೆಸ್ತಾ ಇದ್ದೀರಿ ಅಥವಾ ತಯಾರಿ ನಡೆಸಬೇಕು ಎಂಬ ಸೂಚನೆ ಆಗಿರ್ಬೋದು. ಅದು ಹಣವನ್ನ ಉಳಿಸುವುದು, ಸಂಪನ್ಮೂಲಗಳನ್ನ ಸಂಗ್ರಹಿಸುವುದು ಅಥವಾ ಮುಂಬರುವ ಸವಾಲುಗಳಿಗೆ ನೀವು ಸಿದ್ಧರಾಗಿರುವುದು ಎಂಬ ಅರ್ಥವನ್ನ ಕೂಡ ನೀಡ್ತಾ ಇರಬಹುದು. ಎರಡು, ಕಠಿಣ ಪರಿಶ್ರಮ ಮತ್ತು ನಿರಂತರತೆ. ಅಳಿಲುಗಳು ಶ್ರದ್ಧೆ ಮತ್ತು ಶಕ್ತಿಯುತವಾಗಿರುತ್ತೆ. ಚಳಿಗಾಲಕ್ಕಾಗಿ ತಯಾರಿ ನಡೆಸಲು ನಿರಂತರವಾಗಿ ಕೆಲಸ ಮಾಡುತ್ತವೆ. ಅಳಿಲಿನ ಕನಸು ನಿಮ್ಮ ಸ್ವಂತ ಕಠಿಣ ಪರಿಶ್ರಮದ ಸ್ವಭಾವವನ್ನ ಪ್ರತಿಬಿಂಬಿಸುತ್ತೆ ಅಥವಾ ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಗಮನ ಹರಿಸಬೇಕು ಮತ್ತು ನಿರಂತರವಾಗಿರ್ಬೇಕು ಎಂದು ಸೂಚಿಸುತ್ತೆ. ಮೂರು, ಉಳಿತಾಯ ಅಥವಾ ಸಂಗ್ರಹಣೆ. ಅಳಿಲಿನ ಕನಸು ನೀವು ದೈಹಿಕವಾಗಿ ಅಥವಾ ಭಾವನಾತ್ಮಕವಾಗಿ ವಸ್ತುಗಳನ್ನ ಹಿಡಿದಿಟ್ಟುಕೊಳ್ಳುತ್ತಿದ್ದೀರಿ ಎಂದು ಅರ್ಥೈಸುತ್ತೆ. ಇದು ಭವಿಷ್ಯಕ್ಕಾಗಿ ಉಳಿತಾಯವನ್ನ ಸಂಕೇತಿಸಬಹುದು ಅಥವಾ ಭಾವನೆಗಳು, ಚಿಂತೆಗಳು ಅಥವಾ ಭೌತಿಕ ಆಸ್ತಿಗಳಂತಹ ವಸ್ತುಗಳನ್ನ ಅನಗತ್ಯವಾಗಿ ಸಂಗ್ರಹಿಸುತ್ತಿದ್ದೀರಿ ಎಂಬುದರ ಸೂಚನೆ ಕೂಡ ಆಗಿರಬಹುದು. ನಾಲ್ಕು, ತಮಾಷೆ ಮತ್ತು ಹಗುರ ಮನಸ್ಸು. ಅಳಿಲುಗಳು ಸಹ ತಮಾಷೆಯ ಜೀವಿಗಳು. ಅವುಗಳ ಕನಸು ಕಾಣುವುದು ಜೀವನಕ್ಕೆ ಹೆಚ್ಚು ಹಗುರವಾದ ವಿಧಾನವನ್ನ ಅಳವಡಿಸಿಕೊಳ್ಳಲು ಜ್ಞಾಪನೆ ಆಗಿರಬಹುದು. ನೀವು ಕೆಲಸವನ್ನ ಸಮತೋಲನಗೊಳಿಸಬೇಕು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಆಡಬೇಕು ಎಂದು ಇದು ಸೂಚಿಸುತ್ತೆ. ಐದು, ಬದಲಾವಣೆ ಅಥವಾ ಹೊಂದಾಣಿಕೆಯ ಸಂಕೇತ. ಅಳಿಲುಗಳು ಹೊಂದಿಕೊಳ್ಳುವಂತಹ ಜೀವಿಗಳು. ಒಂದು ಅಳಿಲಿನ ಕನಸು ನೀವು ಬದಲಾವಣೆಯ ಅವಧಿಯನ್ನ ಎದುರಿಸುತ್ತಿದ್ದೀರಿ ಅಥವಾ ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವ ಅಗತ್ಯ ಇದೆ ಎಂಬುದರ ಸೂಚನೆ ಕೂಡ ಆಗಿರಬಹುದು. ಆರು, ಸಂಬಂಧಗಳನ್ನ ಪೋಷಿಸುವುದು. ಕೆಲವು ವ್ಯಾಖ್ಯಾನಗಳಲ್ಲಿ ಅಳಿಲುಗಳ ಕನಸು ಕುಟುಂಬ ಮತ್ತು ಸಾಮಾಜಿಕ ಸಂಪರ್ಕಗಳ ಮಹತ್ವವನ್ನ ಪ್ರತಿನಿಧಿಸುತ್ತೆ. ಅಳಿಲುಗಳು ನಿಕಟ ಸಮುದಾಯಗಳಲ್ಲಿ ವಾಸಿಸುತ್ತವೆ ಮತ್ತು ಕುಟುಂಬದ ಬಲವಾದ ಅರ್ಥವನ್ನ ಹಂಚಿಕೊಳ್ಳುತ್ತವೆ ಅಂತ ಹೇಳ್ಬೋದು. ಕನಸು ನೀವು ಬಹು ಅಳಿಲುಗಳ ಬಗ್ಗೆ ಕೇಂದ್ರೀಕೃತವಾಗಿದ್ರೆ ಅದು ನಿಮ್ಮ ಸಂಬಂಧಗಳನ್ನ ಎತ್ತಿ ತೋರಿಸುತ್ತೆ ಅಥವಾ ಅವುಗಳಲ್ಲಿ ಹೆಚ್ಚಿನ ಹೂಡಿಕೆ ಮಾಡುವ ಅಗತ್ಯವನ್ನ ಸೂಚಿಸುತ್ತೆ. ಏಳು, ಅತಿಯಾದ ಚಟುವಟಿಕೆ ಅಥವಾ ಆತಂಕ. ಅಳಿಲುಗಳನ್ನ ಹೆಚ್ಚಾಗಿ ವೇಗದ ಮತ್ತು ನಡುಗುವ ಪ್ರಾಣಿಗಳೆಂದು ಗ್ರಹಿಸುವುದರಿಂದ ಅದರ ಕನಸು ಚಡಪಡಿಕೆ ಅಥವಾ ನರಾಶಕ್ತಿಯ ಭಾವನೆಗಳನ್ನ ಸಂಕೇತಿಸುತ್ತೆ. ನಿಮ್ಮ ಎಚ್ಚರದ ಜೀವನದಲ್ಲಿ ನೀವು ಅತಿಯಾಗಿ ಯೋಚಿಸುತ್ತಿದ್ದೀರಾ, ಚದುರಿ ಹೋಗಿದ್ದೀರಾ ಅಥವಾ ಆತಂಕಕ್ಕೆ ಒಳಗಾಗಿದ್ದೀರಾ ಎಂದು ಅದು ಪ್ರತಿಬಿಂಬಿಸುತ್ತೆ. ಎಂಟು, ಆಧ್ಯಾತ್ಮಿಕ ಅಥವಾ ಸಾಂಕೇತಿಕ ಅರ್ಥ. ಕೆಲವು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಅಳಿಲುಗಳನ್ನ ಸಂದೇಶವಾಹಕಗಳು ಅಥವಾ ಮಾರ್ಗದರ್ಶಕರು ಎಂದು ಪರಿಗಣಿಸಲಾಗುತ್ತೆ. ನೀವು ಅಳಿಲಿನ ಕನಸು ಕಂಡ್ರೆ ಅದು ನಿಮ್ಮ ಅಂತಃಪ್ರಜ್ಞೆಯನ್ನ ಕೇಳುವ
ಅಥವಾ ನಿಮ್ಮ ಜೀವನದಲ್ಲಿ ಏನಾದ್ರೂ ಬಗ್ಗೆ ಬ್ರಹ್ಮಾಂಡದ ಚಿಹ್ನೆಗಳಿಗೆ ಗಮನ ಕೊಡುವ ಸಂಕೇತ ಕೂಡ ಆಗಿರ್ಬೋದು.